ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಪ್ರಸ್ತುತ ಲೋಕಸಭೆಗೆ ಹಾಗೂ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಎಲ್ಲ ರಾಜ್ಯಗಳ ಮಹಿಳೆಯರ ಬಗ್ಗೆ ನೋಡ್ತಾ ಹೋಗೋಣ. ಅತಿ ಹೆಚ್ಚು ಮಹಿಳೆಯರು ಸಂಸತ್ತಿಗೆ ಆಯ್ಕೆಯಾಗಿರುವುದು ಪಶ್ಚಿಮ ಬಂಗಾಳದಿಂದ. ಪಶ್ಚಿಮ ಬಂಗಾಳದ ಉಳ್ಬೇರಿಯಾದಲ್ಲಿ ಸಜ್ದಾ ಅಹಮದ್, ಹೂಗ್ಲಿಯಲ್ಲಿ ರಚನಾ ಬ್ಯಾನರ್ಜಿ, ಮೆದಿನಿಪುರ್ನಲ್ಲಿ ಜೂನ್ ಮಾಲಿಯಾ, ಆರಂಬಾಗ್ನಲ್ಲಿ ಮಿತಾಲಿ ಬಾಗ್, ಕೃಷ್ಣನಗರದಲ್ಲಿ ಮಹುವಾ ಮೊಯ್ತ್ರಾ, ಜೋಯ್ನಗರದಲ್ಲಿ ಪ್ರತಿಮಾ ಮಂಡಲ್, ಬರಸಾತ್ನಲ್ಲಿ ಕಕೋಲಿ ಘೋಷ್ ದಸ್ತಿದಾರ್, ಜಾದವ್ಪುರದಲ್ಲಿ ಸಯಾನಿ ಘೋಷ್, ಕೋಲ್ಕತ್ತಾ ದಕ್ಷಿಣದಲ್ಲಿ ಮಾಲಾ ರಾಯ್, ಬೀರ್ಭೂಮ್ನಲ್ಲಿ ಶತಾಬ್ದಿ ರಾಯ್, ಬರ್ಧಮಾನ್ ಪೂರ್ವದಲ್ಲಿ ಶರ್ಮಿಳಾ ಸರ್ಕಾರ್ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಸುಷ್ಮಿತಾ ದೇವ್, ಸಘಾರಿಕಾ ಘೋಷ್, ಮೌಸಮ್ ನೂರ್, ಡೋಲಾ ಸೇನ್, ಮಮತಾ ಠಾಕರ್ ಅವರು ಪಶ್ಚಿಮ ಬಂಗಾಳದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಪಶ್ಚಿಮ ಬಂಗಾಳದಿಂದ 11 ಜನ ಮಹಿಳೆಯರು ಲೋಕಸಭೆಗೆ ಹಾಗೂ 5 ಜನ ಮಹಿಳೆಯರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಉತ್ತರ ಪ್ರದೇಶದ ಕೈರಾನದಲ್ಲಿ ಇಖ್ರಾ ಚೌಧರಿ, ಮಥುರಾದಲ್ಲಿ ಹೇಮಾ ಮಾಲಿನಿ, ಮಿರ್ಜಾಪುರ್ನಲ್ಲಿ ಅನುಪ್ರಿಯಾ ಪಟೇಲ್, ಖಂಡಾದಲ್ಲಿ ಕೃಷ್ಣಾದೇವಿ ಪಟೇಲ್, ಮೊರಾದಾಬಾದ್ನಲ್ಲಿ ರುಚಿವೀರಾ, ಮಚಲಿ ಶಹರ್ನಲ್ಲಿ ಪ್ರಿಯಾ ಸರೋಜ್, ಮೈನ್ಪುರಿಯಲ್ಲಿ ಡಿಂಪಲ್ ಯಾದವ್ ರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಜಯಾ ಬಚ್ಚನ್, ಸೀಮಾ ದ್ವಿವೇದಿ, ಚಂದ್ರಪ್ರಭಾ, ದರ್ಶನಾ ಸಿಂಗ್, ಸಾಧನಾ ಸಿಂಗ್, ಸಂಗೀತಾ ಯಾದವ್ ರವರು ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಉತ್ತರ ಪ್ರದೇಶದಿಂದ 7 ಜನ ಮಹಿಳೆಯರು ಲೋಕಸಭೆಗೆ ಹಾಗೂ 7 ಜನ ಮಹಿಳೆಯರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಮಹಾರಾಷ್ಟ್ರದ ಧುಲೆಯಲ್ಲಿ ಬಚ್ಚನ್ ಶೋಭಾ ದಿನೇಶ್, ಮುಂಬೈ ಉತ್ತರ ಕೇಂದ್ರದಲ್ಲಿ ವರ್ಷಾ ಗಾಯಕ್ವಾಡ್, ಸೋಲಾಪುರದಲ್ಲಿ ಪ್ರಣೀತಿ ಶಿಂಧೆ, ಬಾರಾಮತಿಯಲ್ಲಿ ಸುಪ್ರಿಯಾ ಸುಳೆ, ರಾವೇರ್ನಲ್ಲಿ ರಕ್ಷಾ ನಿಖಿಲ್ ಖಾಡ್ಸೆ, ಚಂದ್ರಪುರದಲ್ಲಿ ಧನೋರ್ಕರ್ ಪ್ರತಿಭಾ ಸುರೇಶ್, ಜಲಗಾಂವ್ನಲ್ಲಿ ಸ್ಮಿತಾ ಉದಯವಾಗ್ ರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಪ್ರಿಯಾಂಕಾ ಚತುರ್ವೇದಿ, ಫೌಜಿಯಾ ಖಾನ್, ಮೇಧಾ ಮಿಶ್ರಮ್ ಕುಲಕರ್ಣಿ, ರಜನಿ ಅಶೋಕ್ ರಾವ್ ಪಾಟೀಲ್, ಸುನೇತ್ರಾ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಮಹಾರಾಷ್ಟ್ರದಿಂದ ಒಟ್ಟು 7 ಜನ ಲೋಕಸಭೆಗೆ ಹಾಗೂ 5 ಜನ ಮಹಿಳೆಯರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಮಧ್ಯಪ್ರದೇಶದ ರಾಟ್ಲಾಮ್ನಲ್ಲಿ ಅನಿತಾ ನರಸಿಂಹ ಚೌಹಾಣ್, ಬಾಲ್ಘಾಟ್ನಲ್ಲಿ ಭಾರತಿ ಪರದಿ, ಭಿಂಡ್ನಲ್ಲಿ ಸಂಧ್ಯಾ ರೇ, ಶಾದೋಲ್ನಲ್ಲಿ ಹಿಮಾದ್ರಿ ಸಿಂಗ್, ಧಾರ್ನಲ್ಲಿ ಸಾವಿತ್ರಿ ಠಾಕೂರ್, ಸಾಗರ್ನಲ್ಲಿ ಲತಾ ವಾಂಖೇಡೆರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಸುಮಿತ್ರಾ ಬಾಲ್ಮೀಕಿ, ಮಾಯಾ ನರೋಲಿಯಾ, ಕವಿತಾ ಪಾಟೀದಾರ್ ಅವರು ಮಧ್ಯಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಮಧ್ಯಪ್ರದೇಶದಿಂದ 6 ಜನ ಮಹಿಳೆಯರು ಲೋಕಸಭೆಗೆ ಹಾಗೂ 3 ಜನ ಮಹಿಳೆಯರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ತಮಿಳುನಾಡಿನ ಮಯಿಲಾದುತರೈನಲ್ಲಿ ಸುಧಾ ಆರ್, ತೂತುಕ್ಕುಡಿಯಲ್ಲಿ ಕಣಿಮೋಜಿ ಕರುಣಾನಿಧಿ, ಕರೂರ್ನಲ್ಲಿ ಜ್ಯೋತಿಮಣಿ ಎಸ್, ತೆಂಕಾಸಿಯಲ್ಲಿ ರಾಣಿ ಶ್ರೀ ಕುಮಾರ್, ಚೆನ್ನೈ ದಕ್ಷಿಣದಲ್ಲಿ ಟಿ ಸುಮತಿರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ NVN ಸೋಮು ಕಣಿಮೋಜಿರವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ತಮಿಳುನಾಡಿನಿಂದ 5 ಜನ ಮಹಿಳೆಯರು ಲೋಕಸಭೆಗೆ ಹಾಗೂ 1 ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಬಿಹಾರದ ಶಿವಹರ್ನಲ್ಲಿ ಲವ್ಲಿ ಆನಂದ್, ಪಾಟಲಿಪುತ್ರದಲ್ಲಿ ಮಿಶಾ ಭಾರತಿ, ವೈಶಾಲಿಯಲ್ಲಿ ವೀಣಾದೇವಿ, ಸಿವಾನ್ನಲ್ಲಿ ವಿಜಯಲಕ್ಷ್ಮಿ ದೇವಿ, ಸಮಷ್ಟಿಪುರದಲ್ಲಿ ಶಾಂಭವಿರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಧರ್ಮಶೀಲ್ ಗುಪ್ತಾರವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಬಿಹಾರದಿಂದ 5 ಜನ ಮಹಿಳೆಯರು ಲೋಕಸಭೆಗೆ ಹಾಗೂ 1 ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಒಡಿಶಾದ ಬೋಲಂಗಿರ್ನಲ್ಲಿ ಸಂಗೀತಾ ಕುಮಾರಿ ಸಿಂಗ್, ಕಲಾಹಂಡಿಯಲ್ಲಿ ಮಾಳವಿಕಾ ದೇವಿ, ಭುವನೇಶ್ವರ್ನಲ್ಲಿ ಅಪರಾಜಿತಾ ಸಾರಂಗಿ, ಆಸ್ಕಾದಲ್ಲಿ ಅನಿತಾ ಶುಭದರ್ಶಿನಿರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಸುಲತಾ ಡಿಯೋ, ಮಮತಾ ಮೋಹಂತರವರು ರಾಜ್ಯಸಭೆಗೆ ಆಯ್ಕೆಯಿದ್ದಾರೆ. ಒಡಿಶಾದಿಂದ 4 ಜನ ಮಹಿಳೆಯರು ಲೋಕಸಭೆಗೆ ಹಾಗೂ 2 ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಗುಜರಾತ್ನ ಭಾವನಗರದಲ್ಲಿ ನಿಬುಬೇನ್ ಬಂಬಾನಿಯಾ, ಸಾಬರ್ಕಂತಾದಲ್ಲಿ ಶೋಭನಾ ಬೆನ್ ಬೊರೆಯಾ, ಜಾಮ್ನಗರದಲ್ಲಿ ಪೂನಂ ಬೆನ್ ಮಾದಮ್, ಬನಸ್ಕಾಂತದಲ್ಲಿ GN ಠಾಕೂರ್ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ರಮೀಲಾ ಬೆನ್ ಬಾರಾರ್ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಗುಜರಾತಿಂದ 4 ಜನ ಮಹಿಳೆಯರು ಲೋಕಸಭೆಗೆ ಹಾಗೂ 1 ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಛತ್ತೀಸ್ಗಢದ ಮಹಾಸಮುಂಡ್ನಲ್ಲಿ ರೂಪ್ ಕುಮಾರಿ ಚೌಧರಿ, ಜಂಜ್ಗೀರ್ ಚಾಂಪಾದಲ್ಲಿ ಕಮಲೇಶ್ ಜಂಗ್ಡೆ, ಕೊರ್ಬಾದಲ್ಲಿ ಜ್ಯೋತ್ಸ್ನಾ ಚರಣದಾಸ್ ಮಹಂತ್ರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಫುಲೋದೇವಿ ನೇತಮ್, ರಂಜಿತ್ ರಂಜನ್ ರವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಛತ್ತೀಸ್ಗಢದಿಂದ 3 ಜನ ಮಹಿಳೆಯರು ಲೋಕಸಭೆಗೆ ಹಾಗೂ 2 ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಕರ್ನಾಟಕದ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ, ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ, ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ರವರು ಲೋಕಸಭೆಗೆ ಆಯ್ಕೆಯಿದ್ದಾರೆ. ಹಾಗೂ ನಿರ್ಮಲಾ ಸೀತಾರಾಮನ್ ರವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಕರ್ನಾಟಕದಿಂದ 3 ಜನ ಮಹಿಳೆಯರು ಲೋಕಸಭೆಗೆ ಹಾಗೂ 1 ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ರಾಜಸ್ಥಾನದ ಜೈಪುರದಲ್ಲಿ ಮಂಜು ಶರ್ಮಾ, ರಾಜಸಮಂದ್ನಲ್ಲಿ ಮಹಿಳಾ ಕುಮಾರಿ ಮೇವಾರ್, ಭಾರತ್ಪುರದಲ್ಲಿ ಸಂಜನಾ ಜಾಟವ್ ರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಸೋನಿಯಾ ಗಾಂಧಿರವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ರಾಜಸ್ಥಾನದಿಂದ 3 ಜನ ಮಹಿಳೆಯರು ಲೋಕಸಭೆಗೆ ಹಾಗೂ 1 ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಆಂಧ್ರದ ನಂದ್ಯಾಳ್ನಲ್ಲಿ ಬೈರೆಡ್ಡಿ ಶಬರಿ, ರಾಜಮುಂಡ್ರಿಯಲ್ಲಿ ದಗ್ಗುಬಾಟಿ ಪುರಂಧೇಶ್ವರಿ ಹಾಗೂ ಅರಕ್ಕುನಲ್ಲಿ ಗುಮ್ಮಾ ತನುಜಾರಾಣಿರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಆಂಧ್ರದಲ್ಲಿ 3 ಜನ ಮಹಿಳೆಯರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಜಾರ್ಖಂಡ್ನ ಕೊಡರ್ಮದಲ್ಲಿ ಅನ್ನಪೂರ್ಣಾದೇವಿ, ಸಿಂಗಭೂಮ್ನಲ್ಲಿ ಜೋಬಾ ಮಾಝಿರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಮಹುವಾ ಮಾಝಿರವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಜಾರ್ಖಂಡ್ನಲ್ಲಿ 2 ಮಹಿಳೆಯರು ಲೋಕಸಭೆಗೆ ಹಾಗೂ 1 ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ತೆಲಂಗಾಣದ ಮಹಬೂಬ್ ನಗರದಲ್ಲಿ ಅರುಣಾ DK, ವಾರಂಗಲ್ನಲ್ಲಿ ಕಡಿಯಂ ಕಾವ್ಯರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ರೇಣುಕಾ ಚೌಧರಿ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ತೆಲಂಗಾಣದಿಂದ 2 ಮಹಿಳೆಯರು ಲೋಕಸಭೆಗೆ ಹಾಗೂ 1 ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ದೆಹಲಿಯ ನ್ಯೂ ಡೆಲ್ಲಿಯಲ್ಲಿ ಬನ್ಸೂರಿ ಸ್ವರಾಜ್ ಅವರು ಹಾಗೂ ದೆಹಲಿ ಪಶ್ಚಿಮದಲ್ಲಿ ಕಮಲ್ಜಿತ್ ಸೆಹರಾವತ್ ರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ.
ಹಾಗೂ ಸ್ವಾತಿ ಮಲಿವಾಡ್ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ದೆಹಲಿಯಿಂದ ಇಬ್ಬರು ಮಹಿಳೆಯರು ಲೋಕಸಭೆಗೆ ಹಾಗೂ ಒಬ್ಬರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಹರಿಯಾಣದ ಸಿರ್ಸಾದಲ್ಲಿ ಶೈಲಜಾ ಕುಮಾರಿ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಕಿರಣ್ ಚೌಧರಿ, ರೇಖಾ ಶರ್ಮರವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಹರಿಯಾಣದಿಂದ ಒಬ್ಬರು ಲೋಕಸಭೆಗೆ ಹಾಗೂ ಇಬ್ಬರು ಮಹಿಳೆಯರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಉತ್ತರಾಖಂಡ್ನ ತೆಹರಿ ಗರ್ವಾಲ್ನಲ್ಲಿ ಮಾಲಾ ರಾಜ್ಯಲಕ್ಷ್ಮಿ ಶರ್ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಕಲ್ಪನಾ ಸೈನಿರವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಉತ್ತರಾಖಂಡ್ನಲ್ಲಿ ಒಬ್ಬರು ರಾಜ್ಯಸಭೆಗೆ ಹಾಗೂ ಒಬ್ಬ ಮಹಿಳೆಯರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಕಂಗನಾ ರಾಣಾವತ್ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಇಂದು ಬಾಲಾ ಗೋಸ್ವಾಮಿರವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಒಬ್ಬ ಮಹಿಳೆ ಲೋಕಸಭೆಗೆ ಹಾಗೂ ಒಬ್ಬರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಕೇರಳದ ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಬೇಬಿ ಮದರ್ ಹಿಶಾಮ್ರವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಕೇರಳದಿಂದ ಒಬ್ಬ ಮಹಿಳೆ ಲೋಕಸಭೆಗೆ ಹಾಗೂ ಒಬ್ಬರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ನಾಮನಿರ್ದೇಶನದಿಂದ ಸುಧಾಮೂರ್ತಿ ಹಾಗೂ ಪಿಟಿ ಉಷಾರವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ನಾಮನಿರ್ದೇಶನದಿಂದ ಇಬ್ಬರು ಮಹಿಳೆಯರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ತ್ರಿಪುರದ ತ್ರಿಪುರಾ ಪೂರ್ವದಲ್ಲಿ ಕೃತಿದೇವಿ ದೆಬ್ಮರನ್ರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ದಾದ್ರಾ ಮತ್ತು ನಗರ ಹವೇಲಿಯಲ್ಲಿ ಎಂಡಿ ಕಾಲಾಬೇಂದ್ರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಪಂಜಾಬಿನ ಬತಿಂಡಾದಲ್ಲಿ ಹರ್ಸಿಮ್ರತ್ ಕೌರ್ ಬಾದಲ್ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಅಸ್ಸಾಮಿನ ಗುವಾಹಟಿಯಲ್ಲಿ ಬಿಜುಲಿ ಕಲಿತಾ ಮೇಧಿರವರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ನಾಗಾಲ್ಯಾಂಡಿನ ಎಸ್ ಫಂಗ್ನೋನ್ ಕೊನ್ಯಾಗ್ರವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಪ್ರಸ್ತುತ ಸಂಸತ್ತಿನಲ್ಲಿ 75 ಜನ ಮಹಿಳೆಯರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ 40 ಮಹಿಳೆಯರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಇನ್ನು ಪಕ್ಷವಾರು ಮಹಿಳಾ ಸಂಸದರ ಬಗ್ಗೆ ನೋಡೋದಾದರೆ ಬಿಜೆಪಿ ಪಕ್ಷದಿಂದ 31 ಮಹಿಳೆಯರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ 19 ಜನ ಮಹಿಳೆಯರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ 14 ಮಹಿಳೆಯರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ 6 ಜನ ಮಹಿಳೆಯರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಟಿಎಂಸಿ ಪಕ್ಷದಿಂದ 11 ಮಹಿಳೆಯರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ 5 ಜನ ಮಹಿಳೆಯರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಎಸ್ಪಿ ಪಕ್ಷದಿಂದ 5 ಜನ ಮಹಿಳೆಯರು ಲೋಕಸಭೆಗೆ ಹಾಗೂ ಒಬ್ಬರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಡಿಎಂಕೆ ಪಕ್ಷದಿಂದ 3 ಜನ ಮಹಿಳೆಯರು ಲೋಕಸಭೆಗೆ ಹಾಗೂ ಒಬ್ಬರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಜೆಎಂಎಂ ಪಕ್ಷದಿಂದ ಒಬ್ಬ ಮಹಿಳೆಯರು ಲೋಕಸಭೆಗೆ ಹಾಗೂ ಒಬ್ಬರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಜೆಡಿಯು ಪಕ್ಷದಿಂದ ಇಬ್ಬರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಎಲ್ಜೆಪಿ ಪಕ್ಷದಿಂದ ಇಬ್ಬರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಎನ್ಸಿಪಿ ಪಕ್ಷದಿಂದ ಇಬ್ಬರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಅಪ್ನಾದಳ್, ಆರ್ಜೆಡಿ, ಶರದ್ ಪವಾರ್ ಅವರ ಎನ್ಸಿಪಿ, ವೈಎಸ್ಆರ್ಸಿಪಿ, ಟಿಡಿಪಿ, ಎಸ್ಎಡಿ ಪಕ್ಷದಿಂದ ಒಬ್ಬೊಬ್ಬರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಬಿಜೆಡಿ, ಆಮ್ ಆದ್ಮಿ, ಶಿವಸೇನೆ ಪಕ್ಷಗಳಿಂದ ಒಬ್ಬೊಬ್ಬರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ, ಯಾರೆಲ್ಲ ಮಹಿಳೆಯರು ಲೋಕಸಭೆಗೆ ಹಾಗೂ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಅನ್ನೋ ಮಾಹಿತಿ. ನಮ್ಮ ವರದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್